ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಲಿಕೇಶ್ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತಿರೋ ಟಿಕ್ ಟಾಕ್ ಬ್ಯಾನ್ ಆಯಿತು. ಅದರ ಜೊತೆಗೆ 59 ಅಪ್ಲಿಕೇಶನ್, ಕೆಲವೊಂದಷ್ಟು ಚೈನೀಸ್ ಅಪ್ಲಿಕೇಶನ್ಗಳೇನಿದ್ದಾವೆ, ಸೊ ಅದನ್ನು ಕೂಡ ಬ್ಯಾನ್ ಆಗ್ತಾಯಿದೆ. ಇನ್ನೇನು ಪ್ಲೇಸ್ಟೋರಲ್ಲಿ ನಿಮ್ಗೆ ಸಿಗೋದಿಲ್ಲ. ಸೊ ಇವಾಗ ನಾನು ನಿನ್ನೆ ವೀಡಿಯೋ ಮಾಡಿದ್ದೆ. ಟಿಕ್ ಟಾಕ್ ಬ್ಯಾನ್ ಆದ ತಕ್ಷಣ ನಿನ್ನೆ ಒಂದು ವೀಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಟ್ಟೆ. ಇವತ್ತು ಬೆಳಗ್ಗೆ ಇನ್ನೊಂದು ವೀಡಿಯೋ ಮಾಡಿದೆ. ಟಿಕ್ ಟಾಕ್ ಬ್ಯಾನ್ ಆಯಿತು, ಆದರೆ ಪ್ಲೇಸ್ಟೋರಲ್ಲಿ ಇನ್ನೂ ಡಿಲೀಟ್ ಆಗಿರಲಿಲ್ಲ. ಸೊ ಪ್ಲೇಸ್ಟೋರಲ್ಲಿ ಡಿಲೀಟ್ ಆಗಿದ್ರ ಬಗ್ಗೆ ನಾನು ಬೆಳಗ್ಗೆ ಒಂದು ವೀಡಿಯೋ ಮಾಡಿದೆ. ಪ್ಲೇಸ್ಟೋರಲ್ಲೂ ರಿಮೂವ್ ಆಯಿತು ಕಣ್ರಪ್ಪ ಅಂತ ಒಂದು ಎರಡನೇ ವೀಡಿಯೋ ಮಾಡಿದೆ. ನೆನ್ನೆ ಒಂದು ವೀಡಿಯೋ, ನೆನ್ನೆ ಟಿಕ್ ಟಾಕ್ ಬ್ಯಾನ್ ಆಯಿತು ಅಂತ, ಬೆಳಗ್ಗೆ ಟಿಕ್ ಟಾಕ್ ಪ್ಲೇಸ್ಟೋರಿಂದ ರಿಮೂವ್ ಆಯಿತು ಅಂತ ವೀಡಿಯೋ ಮಾಡಿದೆ. ಇವಾಗ ಮಾಡ್ತಾ ಇರೋದು ಟಿಕ್ ಟಾಕ್ ಪ್ಲೇಸ್ಟೋರಿಂದ ರಿಮೂವ್ ಆಗಿದ್ರು ಕೂಡ ಕೆಲವೊಂದಷ್ಟು ಜನ ಯೂಸ್ನ ಮಾಡ್ತಾಯಿದ್ರು. ಓಕೆ, ಇವಾಗ ಅದನ್ನು ಕೂಡ ಯೂಸ್ ಮಾಡೋದಕ್ಕಾಗ್ತಾ ಇಲ್ಲ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಕ್ಲಾರಿಫಿಕೇಷನ್. ಓಕೆ, ನನ್ನ ಹತ್ರ ಟಿಕ್ ಟಾಕ್ ಇಲ್ಲ ಇವಾಗ. ಆ್ಯಕ್ಚುಲಿ ನಾನು ಲೈವ್ ಬಂದೆಲ್ಲ ನನ್ನ ಆಡಿಯನ್ಸ್ಗಳಿಗೆ, ನಾನು ಬೇರೆ ಪ್ಲ್ಯಾಟ್ಫಾರ್ಮ್ಗೆ ನಾನು ಆಡಿಯನ್ಸ್ಗಳಿಗೆ ಬನ್ನಿ ಅಂತ ಹೇಳಾಯಿತು. ಸೊ ಇವಾಗ ನನ್ನ ಹತ್ರ ಟಿಕ್ ಟಾಕ್ ಇಲ್ಲ. ನಮ್ಮ ಫ್ರೆಂಡು ಫೋಟೋ ಕಳಿಸಿದ್ದಾರೆ. ಟಿಕ್ ಟಾಕ್ನ ಓಪನ್ ಮಾಡಿದ್ರೆ, ಈಗಲೂ ಟಿಕ್ ಟಾಕ್ನ ಇನ್ನೂ ಯಾರು ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ತಾಯಿದ್ದಾರೆ, ಆ ಟಿಕ್ ಟಾಕ್ನ ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು, ಈ ಥರ ಒಂದು ಇಂಟರ್ಫೇಸ್ ಬರ್ತಾ ಇದೆಯಂತೆ. ಓಕೆ, ಏನು ವಿಡಿಯೋ ಏನೋ ಓಪನ್ ಆಗ್ತಾ ಇಲ್ಲ. ಯೂಸರ್ ನೋಟಿಸ್ ಅಂತ ಬಂದ್ಬಿಟ್ಟು, ಡಿಯರ್ ಯೂಸರ್ಸ್, ವಿ ಆರ್ ಇನ್ ದ ಪ್ರೋಗ್ರೆಸ್ ಆಫ್ ಕಂಪ್ಲೈಯಿಂಗ್ ವಿತ್ ದ ಗೌರ್ಮೆಂಟ್ ಆಫ್ ಇಂಡಿಯಾಸ್ ಡೈರೆಕ್ಟಿವ್ ಟು ಬ್ಲಾಕ್ 59 ಆ್ಯಪ್ಸ್. ಎನ್ಶೂರಿಂಗ್ ದ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ಆಲ್ ಯೂಸರ್ಸ್ ಇನ್ ಇಂಡಿಯಾ ರಿಮೈನ್ಸ್ ಅವರ್ ಅಟ್ಮೋಸ್ಟ್ ಪ್ರಿಯಾರಿಟಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಅದನ್ನೇ ಗೌರ್ಮೆಂಟ್ ಅವರು ಇದನ್ನು 59 ಅಪ್ಲಿಕೇಶನ್ನ ಬ್ಯಾನ್ ಮಾಡಬೇಕು ಅಂತ ಅವರು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಇದು ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇದು ನಮ್ಗೆ ಬಂದಿದೆ. ಸೊ ಆದ್ದರಿಂದ ನಾವು ನಿಮಗೆ ನಾವೇನು ಶೋ ಮಾಡೋದಕ್ಕಾಗಲ್ಲ, ವೀಡಿಯೋಸ್ಗಳಾಗ್ಬೋದು ಅಥವಾ ನೀವು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಚಾನ್ಸ್ ಇಲ್ಲ ಅಂತ ಅವರು ಕೊಟ್ಟಿದ್ದಾರೆ. ಓಕೆ, ಇದು ಸರಿ ಹೋಗುತ್ತೋ ಏನೋ ಅದೆಲ್ಲ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಂತೂ ನೀವು ಟಿಕ್ ಟಾಕ್ನಂತೂ ಯೂಸ್ ಮಾಡೋದಕ್ಕಾಗಲ್ಲ. ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡು ಇನ್ನೂ ಯೂಸ್ ಮಾಡ್ತಾಯಿದ್ರೆ ಟಿಕ್ ಟಾಕಲ್ಲಿ ವೀಡಿಯೋಸ್ಗಳು ಬರೋದಿಲ್ಲ. ಇವಾಗಲೇ ಡಿಲೀಟ್ ಮಾಡಿಬಿಡಿ, ಸುಮ್ಮನೆ ಇಟ್ಕೊಂಡಿದ್ರು ವೇಸ್ಟು. ಆಯಿತಾ? ಟಿಕ್ ಟಾಕ್ ಬರಬೇಕು, ನೀವು ಯೂಸ್ ಮಾಡಬೇಕು ಅಂತಂದರೆ ಅದು ಮತ್ತೆ ಪ್ಲೇಸ್ಟೋರಲ್ಲಿ ಬಂದರೆ ಮಾತ್ರ ನೀವು ಯೂಸ್ ಮಾಡೋದಕ್ಕೆ ಸಾಧ್ಯ. ಆಮೇಲೆ ಇನ್ನೊಂದು VPN ಮುಖಾಂತರ ನೀವು ಟಿಕ್ ಟಾಕ್ನ ಇನ್ಸ್ಟಾಲ್ ಮಾಡ್ಕೋಬೋದು ಅಂತೆಲ್ಲ ಒಂದಷ್ಟು ಮಾಹಿತಿಗಳು ಓಡಾಡ್ತಾ ಇದೆ. ಸೊ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಗೊತ್ತಾದರೆ ನನಗೆ, VPN ಮುಖಾಂತರ ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಅಂತ ಏನಾದ್ರು ಗೊತ್ತಾದರೆ ಹೇಳ್ತೀನಿ ನಾನು ನಿಮಗೆ. ಓಕೆ, ಸೊ ಸದ್ಯಕ್ಕಂತೂ ದಯವಿಟ್ಟು ಅನ್ಇನ್ಸ್ಟಾಲ್ ಮಾಡಿಬಿಡಿ. ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಂದರೆ ನೀವು ಯೂಸ್ ಮಾಡೋದಕ್ಕಾಗಲ್ಲ, ಏನೂ ಬರೋದಿಲ್ಲ, ನಿಮ್ಮ ಒಂದು ಅಕೌಂಟು ಬರೋಲ್ಲ, ಬೇರೆಯವ್ರ ವೀಡಿಯೋಸು ಕೂಡ ನಿಮ್ಗೆ ತೋರಿಸಲ್ಲ. ಆಯಿತಾ? ಸೊ ಅದರಿಂದ ಡಿಲೀಟ್ ಮಾಡಿ. ಇದು ಸದ್ಯಕ್ಕೆ ಬಂದಿರುವಂಥ ಅಪ್ಡೇಟ್. ಓಕೆನಾ? ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಅನ್ಸಂತ ಕಮೆಂಟ್ ಮಾಡಿ. ಸೊ ಟಿಕ್ ಟಾಕ್ ಬ್ಯಾನ್ ಆಗಿದ್ದು ಒಳ್ಳೇದಾಯ್ತಾ ಕೆಟ್ಟದಾಯ್ತಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಇವಾಗ ಟಿಕ್ ಟಾಕಿಂದ ಯಾರೆಲ್ಲ ಕ್ರಿಯೇಟರ್ಸ್ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ನೀವು ಯೂಟ್ಯೂಬರ್ಸು ಕೂಡ ಆಗ್ಬೋದು. ಯೂಟ್ಯೂಬ್ ಬಗ್ಗೆ ನೀವು ಮಾಹಿತಿ ತಿಳ್ಕೊಬೇಕು ಅಂತಂದರೆ ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ನಾವು ಟಿಕ್ ಟಾಕ್ ಥರನೇ ಇನ್ನೂ ಮುಂದುವರಿತೀವಿ ಅಂತಂದರೆ ಚಿಂಗಾರಿ ಆ್ಯಪ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ರೋಬೋಸ್ ಆ್ಯಪ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ನೋಡಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.